ಆಚಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕೆಪಿಎಸ್ಸಿ ಹಗರಣದ ಕಿಂಗ್ ಪಿನ್ಗೆ ಬಿಗ್ ರಿಲೀಫ್. ಇಲಾಖೆಯಲ್ಲಿ ಹಗರಣ ಆಗಿದ್ರೂ ಕೂಡ ಮತ್ತೆ ಅಧ್ಯಕ್ಷ ಸ್ಥಾನ. ಕೆಪಿಎಸ್ಸಿ ಅಧ್ಯಕ್ಷ ಸ್ಥಾನಕ್ಕೆ ಶಿವಶಂಕರಪ್ಪ ಸಾಹುಕಾರ್ ಮರು ನೇಮಕಗೊಂಡಿದ್ದಾರೆ. ಕೆಪಿಎಸ್ಸಿ ಅಧ್ಯಕ್ಷ ಸ್ಥಾನಕ್ಕೆ ಶಿವಶಂಕರಪ್ಪ ಸಾಹುಕಾರ್ ಮರು ನೇಮಕ. ರಾಜ್ಯಪಾಲರು ಹೊರಡಿಸಿದ್ದ ಅಮಾನತನ್ನ ಆದೇಶ ರದ್ದು ಮಾಡಲಾಗಿದೆ. ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಅವರಿದ್ದ ಹೈಕೋರ್ಟ್ ಪೀಠ ಆದೇಶವನ್ನ ಹೊರಡಿಸಿದೆ. ಇನ್ನು ಅಮಾನತುಗೊಳಿಸುವಂತೆ ಸಚಿವ ಸಂಪುಟದ ಸಲಹೆ ಶಿಫಾರಸು ಕೂಡ ಮಾಡಿಲ್ಲ. ರಾಜ್ಯಪಾಲರು ಸಚಿವ ಸಂಪುಟದ ತೀರ್ಮಾನವನ್ನಷ್ಟೇ ಅನುಸರಿಸಬೇಕಾಗುತ್ತೆ. ಜುಲೈ 10ರಂದು ರಾಜ್ಯಪಾಲರು ಹೊರಡಿಸಿದ್ದ ಆದೇಶವನ್ನ ರದ್ದು ಮಾಡಲಾಗಿದೆ. ಇನ್ನು 7 ದಿನಗಳಲ್ಲಿ ಕೆಪಿಎಸ್ಸಿ ಅಧ್ಯಕ್ಷರನ್ನಾಗಿ ಮರು ನೇಮಕಕ್ಕೆ ಆದೇಶವನ್ನ ಕೊಟ್ಟಿದ್ದಾರೆ. ಪುತ್ರಿಯರ ನೇಮಕ ಸಂಬಂಧ ಬಗ್ಗೆ ಯಾವುದೇ ನಿರ್ಧಾರವನ್ನ ಕೈಗೊಳ್ಳುವಂತಿಲ್ಲ. ಕೆಪಿಎಸ್ಸಿ ಅಧ್ಯಕ್ಷರ ವಿರುದ್ಧದ ಆರೋಪದ ಬಗ್ಗೆ ಕೋರ್ಟ್ ಕೂಡ ಇನ್ನೂ ತೀರ್ಮಾನವನ್ನ ಮಾಡಿಲ್ಲ. ಸಚಿವ ಸಂಪುಟದ ಘಟನೋತ್ತರ ಅನುಮೋದನೆ ಕಾನೂನು ಬಾಹಿರವೆಂದು ವಾದವನ್ನ ಮಂಡಿಸಿದ್ದಾರೆ. ಶಿವಶಂಕರಪ್ಪ ವಾದವನ್ನ ಮಂಡಿಸಿದ್ದ ಹಿರಿಯ ವಕೀಲ ಅರುಣ್ ಶ್ಯಾಮ್, ರಾಜ್ಯಪಾಲರು ಸಚಿವ ಸಂಪುಟದ ತೀರ್ಮಾನವನ್ನಷ್ಟೇ ಅನುಸರಿಸಬೇಕಾಗುತ್ತೆ. ಜುಲೈ 10ರಂದು ರಾಜ್ಯಪಾಲರು ಹೊರಡಿಸಿದ್ದ ಈಗಾಗಲೇ 7 ದಿನಗಳಲ್ಲಿ ಕೆಪಿಎಸ್ಸಿ ಅಧ್ಯಕ್ಷರನ್ನಾಗಿ ಮರು ನೇಮಕಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಪುತ್ರಿಯರ ನೇಮಕ ಸಂಬಂಧ ಬಗ್ಗೆ ಯಾವುದೇ ನಿರ್ಧಾರವನ್ನ ಕೈಗೊಳ್ಳುತ್ತಿಲ್ಲ. ಕೆಪಿಎಸ್ಸಿ ಅಧ್ಯಕ್ಷರ ವಿರುದ್ಧದ ಆರೋಪದ ಬಗ್ಗೆ ಕೋರ್ಟ್ ಕೂಡ ಇನ್ನೂ ತೀರ್ಮಾನವನ್ನ ಮಾಡಿಲ್ಲ. ಸಚಿವ ಸಂಪುಟದ ಘಟನೋತ್ತರ ಅನುಮೋದನೆ ಕಾನೂನು ಬಾಹಿರವಾಗಿದೆ. ಇನ್ನು ಶಿವಶಂಕರಪ್ಪ ವಾದ ಮಂಡಿಸಿದ ಹಿರಿಯ ವಕೀಲ ಅರುಣ್ ಶ್ಯಾಮ್ ಇಂದು ಬೆಳಿಗ್ಗೆ ಇಡಿ ದಾಳಿ ನಡೆಸಿ ಶಾಕ್ ನೀಡಿದ್ರೂ ಕೂಡ ಶಿವಶಂಕರಪ್ಪ ಅವರನ್ನ ಮತ್ತೆ ನೇಮಕ ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಎಸ್.ಕೆ. ಮಂಜುನಾಥ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಈಗ ಮತ್ತೆ ಶಿವಶಂಕರಪ್ಪ ಅವರನ್ನ ಮರು ನೇಮಕ ಮಾಡಲಾಗಿದೆ, ಇದರ ಬಗ್ಗೆ ಏನ್ ಡೀಟೇಲ್ಸ್ ಇದೆ? ಏನು ಕೆಪಿಎಸ್ಸಿಯಲ್ಲಿ ನಡೆದಂತ ನೇಮಕಾತಿ ಅಕ್ರಮ ಇರಬಹುದು, ಜೊತೆಗೆ ಅವರ ಪುತ್ರಿ ಸುಮಾ ಸಾಹುಕಾರ್ ಅವರೇನಿದ್ದಾರೆ ಅವರ ಒಂದು ವಿಶ್ವಾಸಾಧಿಕಾರಿಯಾಗಿ ನೇಮಕ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಏನು ಅಕ್ರಮಗಳು ಕೇಳಿ ಬಂದಿತ್ತು. ಆ ಸಂಬಂಧಪಟ್ಟಂತೆ ಅದಕ್ಕೂ ಮುಂಚಿತವಾಗಿ ಸಾಹುಕಾರ್ ಶಿವಶಂಕರಪ್ಪ ವಿರುದ್ಧ ಕೆಪಿಎಸ್ಸಿ ಸರ್ವ ಸದಸ್ಯರ ಸಭೆಯನ್ನು ಕರೆದುಕೊಂಡು ಅವರನ್ನು ಅಮಾನತು ಮಾಡಲಾಗಿತ್ತು. ಹುದ್ದೆಯಿಂದ ತಿಳಿಸುವಂತೆ ರಾಜ್ಯಪಾಲರಿಗೆ ಒಂದು ಸೂಚನೆಯನ್ನು ಸಹ ಕೊಡಲಾಯಿತು. ಇಲ್ಲಿ ರಾಜ್ಯಪಾಲರು ಸಹ ಕೆಪಿಎಸ್ಸಿ ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಜುಲೈ 10ರಂದು ರಾಜ್ಯಪಾಲರು ಒಂದು ಆದೇಶವನ್ನು ಹೊರಡಿಸ್ತಾರೆ. ಅವರ ಅಧ್ಯಕ್ಷ ಸ್ಥಾನದಿಂದ ಅಮಾನತುಗೊಳಿಸಿ ಆದೇಶವನ್ನು ಹೊರಡಿಸಿದ್ರು. ಅಮಾನತುಗೊಳಿಸಿ ಆದೇಶವನ್ನು ಹೊರಡಿಸಿದಂತ ಹಿನ್ನೆಲೆಯಲ್ಲಿ ಅವರ ಆದೇಶವನ್ನು ಪ್ರಶ್ನಿಸಿ ಸಾಹುಕಾರ್ ಶಿವಶಂಕರಪ್ಪ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಇವತ್ತು ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ವಾದ ಮತ್ತು ಪ್ರತಿವಾದವನ್ನು ಆಲಿಸಿ ಒಂದು ತೀರ್ಪನ್ನು ಕಾಯ್ದಿರಿಸಲಾಗಿದ್ದು. ಇವತ್ತು ತೀರ್ಪನ್ನು ಪ್ರಕಟ ಮಾಡಲಾಗಿದೆ. ಸಾಹುಕಾರ್ ಶಿವಶಂಕರಪ್ಪ ಅವರನ್ನ ಮರು ನೇಮಕ ಮಾಡಬೇಕು ಕೆಪಿಎಸ್ಸಿ ಅಧ್ಯಕ್ಷರನ್ನಾಗಿ ಅಂತಕ್ಕಂಥದ್ದು. ಅದರಲ್ಲೂ 7 ದಿನಗಳು ಈ ಆದೇಶ ಹೋಗಿ 7 ದಿನಗಳ ಒಳಗಾಗಿ ಈ ಒಂದು ಪ್ರಕ್ರಿಯೆಯನ್ನು ನಡೆಸಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನ ಸಹ ಕೊಟ್ಟಿದೆ. ಈ ಸಂಬಂಧಪಟ್ಟಂತೆ ಇಲ್ಲಿ ಸಾಕಷ್ಟು ಲೋಪಗಳು ಸಹ ಕೇಳಿ ಬಂದಿತ್ತು. ಅವರ ವಿರುದ್ಧ ಮಾಡಿರ್ತಕ್ಕಂಥದ್ದು ಕ್ಯಾಬಿನೆಟ್ ತೀರ್ಮಾನ ಇರ್ಬೋದು, ಬೇರೆ ಬೇರೆ ಪ್ರಕ್ರಿಯೆಗಳಿವೆ, ಅವೆಲ್ಲವನ್ನು ಸಹ ಇಲ್ಲಿ ಉಲ್ಲಂಘನೆ ಮಾಡಲಾಗಿದೆ. ರಾಜ್ಯಪಾಲರಿಗೆ ಒಬ್ಬ ಕೆಪಿಸಿ ಅಧ್ಯಕ್ಷ ಸ್ಥಾನವನ್ನ ಅಮಾನತುಗೊಳಿಸುವಂತ ಅಧಿಕಾರ ಇಲ್ಲ. ಅವರು ರಾಷ್ಟ್ರಪತಿಗಳಿಗೆ ಸಲಹೆ ಕೊಡಬೇಕು ಅಥವಾ ಶಿಫಾರಸು ಮಾಡಬೇಕು ಅಥವಾ ಮರು ತನಿಖೆಗೆ ಸುಪ್ರೀಂ ಕೋರ್ಟ್ ತನಿಖೆಗೆ ಸೂಚನೆಯನ್ನು ಸಹ ಕೊಡಬೇಕಾಗಿತ್ತು. ಆದ್ರೆ ಇಲ್ಲಿ ಯಾವುದೇ ರೀತಿಯಾದಂತ ಒಂದು ಕಾನೂನನ್ನು ಪಾಲನೆ ಮಾಡಿದೆ. ರಾಜ್ಯಪಾಲರು ಸಚಿವ ಸಂಪುಟ ತೀರ್ಮಾನವನ್ನ ಲೆಕ್ಕಿಸದೆ ಈ ಒಂದು ಆದೇಶವನ್ನ ಹೊರಡಿಸುವುದಕ್ಕಾಗಿ ಇಲ್ಲಿ ಏನು ಅವರು ಮಾಡಿರ್ತಕ್ಕಂಥ ಆದೇಶವನ್ನ ರದ್ದು ಕೊಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಸಹ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ನ್ಯಾಯಮೂರ್ತಿಗಳಾದ ಸೂರಜ್ ಗೋವಿಂದರಾಜ್ ಅವರಿದ್ದ ಹೈಕೋರ್ಟ್ನ ಏಕಸದಸ್ಯ ಪೀಠ ರಾಜ್ಯಪಾಲರು ಆದೇಶ ಮಾಡಿದಂತ ಅಮಾನತು ಆದೇಶವನ್ನು ರದ್ದುಗೊಳಿಸಿ ಮತ್ತೆ ಏನು ಒಂದು ಅಧ್ಯಕ್ಷ ಸ್ಥಾನಕ್ಕೆ ಇವರನ್ನ ಮರು ನೇಮಕಾತಿ ಮಾಡಬೇಕು ಅಂತಕ್ಕಂಥ ಒಂದು ಆದೇಶವನ್ನು ಸಹ ಕೊಟ್ಟಿದೆ.
ಇಲ್ಲಿ ಏನು ಸಚಿವ ಸಂಪುಟದ ಘಟನೋತ್ತರ ಅನುಮೋದನೆ ಕಾನೂನು ಬಾಹಿರ ಅಂದ್ರೆ ಸಚಿವ ಸಂಪುಟದಲ್ಲಿ ಇವರ ಅಧ್ಯಕ್ಷ ಸ್ಥಾನವನ್ನ ಅಮಾನತುಗೊಳಿಸಬೇಕಂತ ಯಾವುದೇ ಒಂದು ಶಿಫಾರಸನ್ನು ಮಾಡದೇ ಇದ್ರೂ ಸಹ ಆ ರಾಜ್ಯಪಾಲರು ಏಕಪಕ್ಷೀಯವಾಗಿ ಈ ತೀರ್ಮಾನವನ್ನು ತೆಗೆದುಕೊಂಡಿದ್ರು ಅಂತಕ್ಕಂಥ ವಾದವನ್ನ ಶಿವಶಂಕರಪ್ಪ ಪರ ವಕೀಲರು ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಏನು ಸಾಕಷ್ಟು ವಾದ ಮತ್ತು ಪ್ರತಿವಾದಗಳನ್ನ ಆಯ್ತು. ಕೆಲವೊಂದು ಬೇರೆ ಬೇರೆ ಪ್ರಕರಣಗಳ ಒಂದು ತೀರ್ಪುಗಳನ್ನು ಸಹ ಉಲ್ಲೇಖ ಮಾಡಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಈ ಒಂದು ತೀರ್ಪನ್ನು ಕೊಡಲಾಗಿದೆ. ಇದು ಈಗ ಆ ತೀರ್ಪನ್ನು ಉಲ್ಲೇಖ ಮಾಡಲಾಗಿದೆ. ಅವರ ಒಂದು ಆಯ್ಕೆ ಇರ್ಬೋದು ಅಥವಾ ಅವರ ಮಗಳ ಒಂದು ನೇಮಕಾತಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಸ್ಪಷ್ಟೀಕರಣವನ್ನು ಸಹ ಕೊಟ್ಟಿಲ್ಲ. ಕೇವಲ ಆ ರಾಜ್ಯಪಾಲರು ಸಾಹುಕಾರ ಶಿವಶಂಕರಪ್ಪ ಅವರ ಒಂದು ಅಮಾನತು ಅಂದ್ರೆ ಅಧ್ಯಕ್ಷ ಸ್ಥಾನವನ್ನ ಅಮಾನತು ಮಾಡಿದ್ದು ಅದಕ್ಕೆ ಮಾತ್ರ ತೀರ್ಪನ್ನು ಕೊಟ್ಟಿದೆ. ಅದನ್ನ ಹೊರತುಪಡಿಸಿದ್ರೆ ಅವರ ವಿರುದ್ಧ ಕೇಳಿ ಬಂದಿರ್ತಕ್ಕಂಥ ಹಗರಣಗಳಾಗ್ಲಿ ಅಥವಾ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ಆದೇಶವನ್ನು ಹೊರತುಪಡಿಸಿದ್ರೆ ಬೇರೆ ಯಾವುದೇ ರೀತಿಯಾದಂಥ ತೀರ್ಪನ್ನ ಕೈಗೊಂಡಿಲ್ಲ. ಹೀಗಾಗಿ ಈ ಒಂದು ತೀರ್ಪು ಬಳಿಕ ಏನು ಮುಂದಿನ ಬೆಳವಣಿಗೆಗಳಿರ್ಬೋದು ಅಥವಾ ಈ ಪ್ರಕ್ರಿಯೆಯನ್ನ ಒಂದು ವಾರದ ಒಳಗಡೆ ಅವರ ಅಧ್ಯಕ್ಷ ಸ್ಥಾನಕ್ಕೆ ಮರು ನೇಮಕಾತಿ ಮಾಡಬೇಕು ಅಂತ ಒಂದು ಆದೇಶವನ್ನ ನೀಡಲಾಗಿದೆ. ಆ ಒಂದು ಪ್ರಕ್ರಿಯೆಗೆ ಸಂಬಂಧಪಟ್ಟ ನೋಡ್ಬೇಕಾಗುತ್ತೆ. ಮತ್ತೆ ನೇಮಕಾತಿ ಪ್ರಕ್ರಿಯೆಯಲ್ಲಿ ಯಾವುದೇ ರೀತಿಯಾಗಿ ಶಾಸಕ ಶಿವಶಂಕರಪ್ಪ ಹಸ್ತಕ್ಷೇಪ ಮಾಡುವಂತಿಲ್ಲ. ಅವರ ಪುತ್ರಿಯ ಒಂದು ಏನು ವಿಶ್ವವಿದ್ಯಾಧಿಕಾರಿ ಹುದ್ದೆಗೆ ಏನು ಒಂದು ಶಿಫಾರಸನ್ನ ಅಧಿಕಾರವನ್ನ ಚಲಾಯಿಸಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಅದರ ವ್ಯಾಪ್ತಿಗೆ ಹೋಗಬಾರ್ದು ಅಂತಕ್ಕಂಥ ಒಂದು ಸೂಚನೆಯನ್ನು ಸಹ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಮುಂದೆ ಈಗ ಈ ಒಂದು ಆದೇಶಕ್ಕೆ ಸಂಬಂಧಪಟ್ಟಂತೆ ಕೆಪಿಎಸ್ಸಿ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನ ನೋಡಬೇಕಾಗತ್ತೆ. ಇಲ್ಲಿ ಈಗ ಏನು ಒಂದು ಆದಾಯ ಮಿತಿ ಮೀರಿದ್ದು ಈ ಪ್ರಕರಣಕ್ಕೆ ಸಹ ಸಂಬಂಧಪಟ್ಟಂತೆ ಯಾವುದೇ ರೀತಿಯಂತ ತೀರ್ಪನ್ನು ಸಹ ಕೊಟ್ಟಿಲ್ಲ. ರಾಜ್ಯಪಾಲರು ಏನು ಮಾಡಿದ್ರು ಜುಲೈ 13ರಂದು ತೆಗೆದುಕೊಂಡಂತ ಒಂದು ಸ್ಥಾನದ ಅಧ್ಯಕ್ಷ ಸ್ಥಾನದಿಂದ ಏನು ಅಮಾನತುಗೊಳಿಸಿದ್ರು ಅದರ ವಿರುದ್ಧ ಮಾತ್ರ ಈಗ ಆರ್ಟಿಕಲ್ 317 ಅಡಿಯಲ್ಲಿ ಕ್ರಮ ಕೈಗೊಳ್ಳುವಂತೆ ರಾಷ್ಟ್ರಪತಿಗಳಿಗೆ ಶಿಫಾರಸು ಮಾಡಿದ್ರು. ಅದಕ್ಕೆ ಮಾತ್ರ ಇವರು ಇವತ್ತಿನ ಆದೇಶ ರದ್ದುಗೊಳಿಸಿರ್ತಕ್ಕಂಥದ್ದು. ಕಾನೂನು ಪ್ರಕಾರ ಮುಂದೆ ಏನು ರಾಜ್ಯ ಸಚಿವ ಸಂಪುಟದಲ್ಲಿ ಅವರನ್ನು ಅಮಾನತುಗೊಳಿಸಲಾಗಿತ್ತು ಇವೆಲ್ಲ ಏನು ಬೇರೆ ಬೇರೆ ರೂಲ್ಸ್ ಇದ್ರೂ ಸಹ ಅದನ್ನ ಮುಂದಿನ ದಿನಗಳಲ್ಲಿ ಈಗ ಅವರು ಚಾಲೆಂಜ್ ಮಾಡಬೇಕಾಗತ್ತೆ. ಈಗ ಸದ್ಯಕ್ಕೆ ಅವರ ಅಧ್ಯಕ್ಷ ಸ್ಥಾನ ಏನು ಆಗಿತ್ತು ಆ ಸ್ಥಾನವನ್ನ ಮತ್ತೆ ಮರು ನೇಮಕ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹೈಕೋರ್ಟ್ನ ಏಕಸದಸ್ಯ ಪೀಠ ಆದೇಶ ಕೊಟ್ಟಿದೆ. ಮುಂದೆ ಅದನ್ನ ಯಾವ ರೀತಿ ಸರ್ಕಾರ ಅವರನ್ನ ಮರು ನೇಮಕಾತಿ ಮಾಡಲಾಗುತ್ತೋ ಅಥವಾ ಈಗ ಕೇಳಿ ಬಂದಿರತಕ್ಕಂಥ ಆರೋಪಗಳಿರ್ಬೋದು ಅಥವಾ ಹಗರಣಗಳಿರ್ಬೋದು ಅವೆಲ್ಲವನ್ನ ಪರಿಗಣಿಸಿ ಅಧ್ಯಕ್ಷ ಸ್ಥಾನದಿಂದ ಅವರನ್ನ ಇಳಿಸಿ ಬೇರೆ ಯಾರನ್ನಾದ್ರೂ ಕೂರಿಸ್ತಾರ ಇದೆಲ್ಲವನ್ನ ಮುಂದೆ ನೋಡ್ಬೇಕಾಗುತ್ತೆ. ಅಂಕಿತಾ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗೆ.